ಖುಷಿ ಪಡಿ ಅಟ್ಲೀಸ್ಟ್ ಬಟ್ಟೆ ಹಾಕೊಂಡು ಆಡಿದ್ದಾರೆ. ಮೊದಲನೇದಾಗಿ ನಾನು ಅವನಿಗೂ ಕಪಲ್ ಆಫ್ ಇಯರ್ಸ್ ಬ್ಯಾಕ್ 96, 97 ಅವಾಗ ನಂತರನೇ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂತ ಒಬ್ಬ ಹುಡುಗ ರವಿ. ನಾವಿಬ್ಬರು ಆಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು. ಅವಾಗಿಂದ ರವಿ ನನಗೆ ಪರಿಚಯ. ಆ್ಯಂಡ್ ಬರ್ತಾ ಬರ್ತಾ ಸ್ಟಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಬಹಳ ಪಾಪ್ಯುಲರ್. ರವಿನ ಯಾವುದೇ ಬೈಕ್ ಜಂಪ್ಸ್ ಇದ್ರು ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು. ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗ್ ಅಲ್ಲಿ ನೀವು ಇವಾಗ ಏನು ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡ್ ಅಲ್ಲಿ, ಅದಕ್ಕಿಂತ ಕೆಟ್ಟದಾಗ ಬಯಸ್ಕೊಂಡಿದ್ರು ಇವರು. ಬಿಕಾಸ್ ಒನ್ಸ್ ಚಂದು ಟೈಮಲ್ಲಿ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್. ನನ್ನ ಕಣ್ಣೆದುರುಗಡೆ ಬೈಕ್ ಜಂಪ್ ಒಂದು ತುಂಬಾ ಓವರ್ ಎಕ್ಸೈಟೆಡ್ ಆಗಿ ಮಾಡಕ್ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಎಡ್ಜಲ್ಲಿ ಬಿದ್ದು. ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ. ಅಂಡ್ ದೆನ್ ಐ ಸಾ ಹಿಮ್ ಫಾಲ್ ಡೌನ್, ದೆನ್ ಐ ಸಾ ಹಿಮ್ ರೈಸ್ ಅಗೇನ್. ಅದಾದ್ಮೇಲೆ ಐ ಸಾ ಹಿಮ್ ಟ್ರಾವೆಲ್. ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಬಾವುಟ ಹಾರಿಸಿ ಬಂದಂತ ಒಬ್ಬ ಸಾಹಸ ನಿರ್ದೇಶಕ ರವಿ ವರ್ಮಾ ಅವರು. ಐ ಆಮ್ ವೆರಿ ವೆರಿ ಪ್ರೌಡ್. ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು, ನಾನು ನೋಡಿರೋ ಅವತ್ತಿನ ಹುಡುಗ ಇವತ್ತಿನ ರವಿ ವರ್ಮಾ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ, ಮಾನವೀಯತೆ ಕಳ್ಕೊಂಡಿಲ್ಲ, ಸ್ನೇಹಿತರನ್ನು ಕಳ್ಕೊಂಡಿಲ್ಲ, ತನ್ನನ್ನು ಕಳ್ಕೊಂಡಿಲ್ಲ. ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು. ಈಸ್ ಬೀನ್ ದ ಸೇಮ್. ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ಬಿಕಾಸ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು, ಏನ್ ಬೇಕಾದ್ರೆ ಮಾಡ್ತೀನಿ ನಾವು. ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಪರದೆಯಲ್ಲಿ ಅಂದ್ರೆ ಇವರೆಲ್ಲರೂ ಕಾರಣ. ಸೊ ರವಿ, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿದೆ ಟ್ರೈಲರ್. ಅಂಡ್ ಐ ವಿಶ್ ಯು ಮೆನಿ ಮೋರ್ ಸಕ್ಸಸ್. ಈ ಪ್ರೊಡಕ್ಷನ್ ಇಂದ ಇನ್ನಷ್ಟು ದೊಡ್ಡ ಮಟ್ಟದ ಒಂದು ನಿರ್ಮಾಪಕನಾಗಿ ತುಂಬಾ ಸಿನಿಮಾಗಳನ್ನ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಕಮಿಂಗ್ ಬ್ಯಾಕ್, ರವಿ ಸಾರಂಗ್, ವಾಪಸ್ ಪ್ರೇಮ್ ವಿಚಾರಕ್ಕೆ ಬರ್ತೀನಿ. ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗ ಏನು ಹೇಳಿದ್ರು ನನಗೆ, ಅವನೇನೋ ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ. ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ, ಎಲ್ಲ ಅಮ್ಮ ಅಕ್ಕದ್ರು ತರ್ತಾರ ಕತೆ ಹೇಳ್ಬೇಕಾದ್ರೆ. ನಮಗೆ ಕತೆ ಕೇಳಬೇಕು, ಬೈಗುಳ ಕೇಳಬೇಕು ಗೊತ್ತಾಗಲ್ಲ. ಅಂಡ್ ಸಮ್ಟೈಮ್ಸ್ ನನಗೆ ಬೈತಾ ಇದಾರ ಅನ್ಸ್ಬಿಡ್ತಾ ಇತ್ತು ಅವ್ರು ಕುತ್ಕೊಂಡ್ಬಿಟ್ಟು. ಅದು ಹೇಳ್ಬೇಕಾದ್ರೆ ಅವರಿಗೆ ಕರೆದು ಒಂದ್ಸತಿ ಕತೆ ಮುಗಿಯೋತಕ್ಕ ತಡ್ಕೊಂಡೆ. ಆಮೇಲೆ ಪ್ರೇಮ್ದು ಒಂದು ಅಭ್ಯಾಸ ಇದೆ, ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ. ಸೊ ಕತೆ ಹೇಳ್ಬೇಕಾದ್ರೆ ಬಿಲ್ಡಪ್ ಜಾಸ್ತಿ. ಒಂದು ಕತೆ ಹೇಳ್ತೀನಿ ಅಂತಾರೆ, ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ, ಕಂಟಿನ್ಯೂ ಮಗ ಅಂತಾರೆ, ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ. ಸಡನ್ ಆಗಿ ಅವ್ರದ್ದೇನೋ ಲೈನ್ ಮಿಸ್ ಆಗುತ್ತೆ, ಅದೆಲ್ಲ ಬಾ ಅಂತ ಬರ್ತಾರೆ, ಮತ್ತೊಂದು ಡೈಲಾಗ್ ಹೇಳ್ತಾರೆ, ಕಂಟಿನ್ಯೂ ಮಗ. ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದು ಹಾಕಂದ್ರಿಗೆ. ಫಸ್ಟ್ ನನಗೆ ಕತೆ ಕೇಳಬೇಕು, ಡೈಲಾಗ್ ಕೇಳಬೇಕು. ಅಫ್ಕೋರ್ಸ್ ಮೊನ್ನೆ ನಂದೇನು ರೀಲು ಬಂತು, ನನ್ನ ಗುರುಗಳು ಪ್ರೇಮ್ ಸೊ ನನ್ನ ನೋಡಿ, ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ, ಕರೆಕ್ಟಾ? ಸೊ ಗುರುಗಳಾದ ಪ್ರೇಮ್ ಅವರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರು ಬಂದ್ರೆ ಅದಕ್ಕೆ ಇವರೇ ಇನ್ಸ್ಪಿರೇಷನ್, ನಮ್ದು ಏನು ಇರಲ್ಲ. ಬಟ್ ಕಮಿಂಗ್ ಬ್ಯಾಕ್, ರವಿ, ಐ ಥಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಎಲ್ಲದಕ್ಕೂ ಒಂದು ಸಿನಿಮಾ ಮಾಡೋದು ದೊಡ್ಡದಲ್ಲ, ಟ್ರೈಲರ್ ಕಟ್ ಮಾಡೋದಿದೆಯಲ್ಲ, ದಟ್ ಇಸ್ ಅನದರ್ ಟ್ಯಾಲೆಂಟ್. ಆಕ್ಚುಲಿ ಅದರಲ್ಲಿ ತುಂಬಾ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು, ಒಂದು ಕಾನ್ಸೆಪ್ಟ್ ಹೇಳಬೇಕಾಗುತ್ತೆ, ಕಥೆಯದು ಒಂದು ಚೂರು ಬಿಟ್ಕೊಡ್ಬೇಕಾಗುತ್ತೆ, ಎಲ್ಲೋ ಕಾಪಾಡ್ಕೊಳ್ಬೇಕಾಗುತ್ತೆ. ಏನ್ ಹೇಳಕ್ ಹೊರಟಿದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಿಲ್ಲ ಅಂತ. ದಟ್ ಇಸ್ ದ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ. ಬ್ಯೂಟಿಫುಲಿ ಕಟ್. ಅಂಡ್
ಇವರು ನಮ್ಮ ರಾಜ್ ಶೆಟ್ಟಿ ಅವ್ರು ಬಂದಿದೆ ವಿಶೇಷ. ಅವ್ರು ಯಾವ್ಯಾವ ಅವ್ರ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗಳು ಹಿಟ್ ಆಗ್ತಾರೆ. ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ ತಪ್ಪು ಹೇಳ್ಬಿಟ್ಟೇನು ಅಂದ್ಬಿಟ್ಟು ಅಂತ. ಸೊ ಅವ್ರದ್ದು ಗರುಡ ಗಮನ ಟೈಟಲ್ ಹೇಳೋದಕ್ಕೆ ಮಿನಿಮಮ್ 2 weeks ತೊಗೊಂಡಿದ್ದೀನಿ. ಅದೇನೋ ಬರ್ತಾ ಇದೆಯಲ್ಲ ಬೇಕಾದ್ರೆ ಕಂಪ್ಲೀಟ್ ಮಾಡೋರು. ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಥಿಂಕ್ ಆ ಟೈಮಿಂದ ಹಿಡಿದು ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ರೈಟಿಂಗ್. ಅವರ ಕಲೆಗೆ, ಅವರ ಬರವಣಿಗೆಗೆ, ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನನ್ನದು. ಆ್ಯಂಡ್ ಐ ರಿಯಲಿ ಲವ್ ದ ವೇ ಹಿ ಲುಕ್ಸ್ ಆಟ್ ಅ ಸಿನಿಮಾ. ಆ್ಯಂಡ್ ಇದರಲ್ಲಿ ಸರ್ ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್. ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ. ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್. ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ವಿ ಟೇಕ್ ಇಟ್ ಫಾರ್ವರ್ಡ್, ಹೌ ಮೀಡಿಯಾ ಸಪೋರ್ಟ್ಸ್, ಹೌ ಪಬ್ಲಿಕ್ ಸಪೋರ್ಟ್ಸ್. ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ನನ್ನ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್ ಅವ್ರು ಒಂದಂತೂ ಸತ್ಯ, ವೆನ್ ಎವರ್ ಹಿ ಪುಟ್ಸ್ ಹಿಸ್ ಫಿಂಗರ್ಸ್ ಆನ್ ಟು ದ ಕೀಬೋರ್ಡ್ ಮ್ಯಾಜಿಕ್ ಹ್ಯಾಪನ್ಸ್. ಆ್ಯಂಡ್ ಅದು ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್, ನಾಟ್ ಫ್ರಮ್ ನೌ, ತುಂಬ ಹಿಂದೆಯಿಂದ. ಹಿ ಗಿವ್ಸ್ ಲಾಟ್ ಆಫ್ ಲೈಫ್ ಟು ದ ವಾಟ್ ಎವರ್ ಹಿ ಡಸ್. ಆ್ಯಂಡ್ ಅವ್ರ ಎಂಟೈರ್ ಟೀಮಲ್ಲಿ ಒಂದು ನಾನು ಮೆಚ್ಚಿದೆ ಅನ್ನೋದು, ಸಿನಿಮಾಗೋಸ್ಕರ ತುಂಬ ಒದ್ದಾಡ್ತಾರೆ, ಪ್ರಾಣ ಕೊಡ್ತಾರೆ ಅವರು. ಸೊ ಐ ವಿಶ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಚಿತ್ರರಂಗಕ್ಕೆ ಇನ್ನೊಬ್ರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಐ ಆಮ್ ವೆರಿ ಹ್ಯಾಪಿ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ರಾಜ್, ಐ ವಿಶ್ ಯು ಆಲ್ ದ ಮೋರ್ ಬೆಸ್ಟ್. ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬಾಯಿ ಬರ್ದರ ಟೈಟ್ಲ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ತಾ, ರವಿ ಅಗೇನ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ವಿಲಿಯಂ ಎಲ್ಲಿದ್ದೀರಾ? ತುಂಬ ಚೆನ್ನಾಗಿ ಮಾಡಿದ್ರು. I really hope that you get much more acclaims than what you are right now. Thank you for having me here, and entire team again. You're looking good, ma'am, all of you. So take care. And cinema 6ನೇ ತಾರೀಕು it's releasing, right? So I wish this film does extremely well. And of course, my friend is here, Magical Hands in Distribution ಅಂತ ಹೇಳಬಲ್ಲೆ. So I wish them also all the best. Let the cinema rock. All right, thank you. ಸುದೀಪ್ ಸರ್, ಎಷ್ಟೇ ಟ್ರಾವೆಲ್ ಮಾಡ್ತಾ ಇದ್ರು, ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರು ಕೂಡ ನಿಮ್ಮ ಹುಡುಗ, ನಿಮ್ಮ ತಂಡ ಅನ್ನೋ ಒಂದು ಪ್ರೀತಿಯಿಂದ ಬಂದಿದ್ದೀರಾ. ಈ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾರೆ. ರಾಜ್ಬಿ ಶೆಟ್ಟಿ ಸರ್ ಕೂಡ ಈ ವೇದಿಕೆಯಲ್ಲಿದ್ರೆ ಫ್ರೇಮ್ ಕಂಪ್ಲೀಟ್ ಅಂತ ನಮಗೆ ಭಾವನೆ. ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್? ಸ್ವಾತಿಷ್ಠ ಕೃಷ್ಣ ಅವರು ಹಾಗೂ ಅರ್ಚನಾ ಕಟ್ಟಿಗೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ್ಯಂಡ್ ನಮ್ಮ ಗೊಂಬೆ ಪ್ಲೀಸ್ ಬನ್ನಿ ವೇದಿಕೆ ಮೇಲೆ. ಮಹೇಶ್ ಬಾಬು ಸರ್, AP ಅರ್ಜುನ್ ಸರ್, ಚಕ್ರವರ್ತಿ ಚಂದ್ರಚೂಡ್ ಅವರು ಸರ್, ರಾಜ್ಬಿ ಶೆಟ್ಟಿ ಸರ್. ಇವತ್ತು ಓಕೆ, ಸೌಮ್ಯ ಅವರೇ ಬನ್ನಿ. ಸಿದ್ದು ಅವರೇ ಹಾಗೂ ತರುಣ್ ಅವರೇ ಪ್ಲೀಸ್ ಜಾಯಿನ್ ಅಸ್ ಆನ್ ದ ಸ್ಟೇಜ್. ದಯಮಾಡಿ ಬನ್ನಿ. ಸರಿ ಇಲ್ಲ ಯಾವ ಕ್ಲಾಸ್ ತಳ್ತಾರೋ ಈಗ. ರಕ್ಕಸಪುರದ ಚಿತ್ರತಂಡದ ಕಡೆಯಿಂದ ಕಿಚ್ಚ ಸುದೀಪ್ ಸರ್ಗೆ ಪ್ರೀತಿಯಿಂದ ಥ್ಯಾಂಕ್ ಯು ಹೇಳುವಂತಹ ಸಮಯ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವ್ರ ಫ್ಲೈಟ್ ಇದೆ, ಬಟ್ ಆ ಮನಸ್ಸಿಗೆ ಒಂದು ಥ್ಯಾಂಕ್ ಯು. ಈ ಟೀಮ್ ಜೊತೆ ನಾನು ಇರಬೇಕು, ಸಪೋರ್ಟ್ ಮಾಡ್ತಾ ವಿಶಸ್ ಹೇಳೋದಕ್ಕೆ ಬರ್ತೀನಿ ಅಂತ.
ರವಿ ಸಾರಂಗ್ ಅವರ ನಿರ್ದೇಶನ, ಮೊದಲ ಸಿನಿಮಾ. ರವಿ ವರ್ಮಾ ಸರ್ ಅವರು ನಮ್ಮ ಇಂಡಿಯಾದ ಒನ್ ಆಫ್ ದ ಫೈನೆಸ್ಟ್ ಸ್ಟಂಟ್ ಮಾಸ್ಟರ್. ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾಗೆ ಇಷ್ಟು ಪ್ರೀತಿಯಿಂದ ಆ ಬ್ಯುಸಿ ಶೆಡ್ಯೂಲ್ ನಲ್ಲಿ ಒಂದು ಹಾಫ್ ಅನ್ ಅವರ್ ರಕ್ಕಸಪುರದೋಳ್ ಸಿನಿಮಾಕ್ಕಾಗಿ ಎತ್ತಿಟ್ಟಿದ್ದಕ್ಕೆ ಸುದೀಪ್ ಸರ್ಗೆ ಥ್ಯಾಂಕ್ ಯು. ರವಿ ವರ್ಮಾ ಸರ್ ಕಡೆಯಿಂದ ರಕ್ಕಸಪುರದೋಳ್